ಗಿಫ್ಟ್ಗಳನ್ನ ಕೊಡೋದು ಈ ರೀತಿಯಾಗಿ ನಾವು ಗಮನಿಸಿದ್ದೀವಿ. ಮೈಸೂರು ದಕ್ಷಿಣ ಕ್ಷೇತ್ರ ಅಲ್ಲಿನ ಶಿಕ್ಷಕರನ್ನ ಸೆಳೆಯೋಕೆ ವಾಚ್ಗಳನ್ನ ಗಿಫ್ಟ್ ಕೊಟ್ಟಿದ್ದಾರಂತೆ. ಅಭ್ಯರ್ಥಿ ಆಯ್ಕೆನೇ ಆಗಿಲ್ಲ, ಆಲ್ರೆಡಿ ವಾಚ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅದರ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸೆರೆ ಸಿಕ್ಕಿದೆ. ಶಿಕ್ಷಕರನ್ನ ಕರೆದು ಅವರನ್ನ ವಾಚ್ ಗಿಫ್ಟ್ ಕೊಟ್ಟಿರೋದು. ಅದರಲ್ಲೂ ಇಲ್ಲಿ ತುಂಬಾ ಮುಖ್ಯವಾದ ಮಾಹಿತಿ ಅಂತಂದ್ರೆ ಸಾರಾ ಮಹೇಶ್ ಅವ್ರ ಕಚೇರಿಯಲ್ಲೇನೆ ವಾಚ್ ಕೊಟ್ಟಿದ್ದಾರಂತೆ. ಸಾಮಾನ್ಯವಾಗಿ ಮತದಾರರಿರೋ ಕಡೆಗೆ ಹೋಗಿ ಅದನ್ನ ಗೌಪ್ಯವಾಗಿ ಬಹಳ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಕೊಟ್ಟು ಬರ್ತಾರೆ ಗಿಫ್ಟ್ಗಳನ್ನ. ಯಾಕಂದ್ರೆ ಇದು ಚುನಾವಣೆಯ ನೀತಿ ನಿಯಮಗಳಿಗೆ ವಿರುದ್ಧವಾದದ್ದು, ಕಾನೂನು ಬಾಹಿರವಾಗಿದ್ದು, ಆಮಿಷ ಒಡ್ಡೋದು. ಆದ್ರೆ ಇಲ್ಲಿ ಸಾರಾ ಮಹೇಶ್ ಅವರ ಕಚೇರಿಯಲ್ಲೇನೆ ರಾಜಾರೋಷವಾಗಿ ಕರೆದು ಶಿಕ್ಷಕರನ್ನ ವಾಚ್ ಗಿಫ್ಟ್ ಅನ್ನ ನೀಡಲಾಗಿದೆ. ನೋಡಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಆ ಬಾಕ್ಸ್ ಒಳಗಡೆ ವಾಚ್. ವೋಟ್ಗಾಗಿ ಶಿಕ್ಷಕರಿಗೆ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಜೆಡಿಎಸ್ನ ಆಕಾಂಕ್ಷಿ ಮಾಜಿ ಶಾಸಕ ಸಾರಾ ಮಹೇಶ್ ಅವರ ಕಚೇರಿಯಲ್ಲಿ ಗಿಫ್ಟ್ ಅನ್ನ ಹಂಚಿಕೆ ಮಾಡಲಾಗಿರೋದು. ಯಾರು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಜೆಡಿಎಸ್ನ ಈ ಟಿಕೆಟ್ ಆಕಾಂಕ್ಷಿ ವಿವೇಕಾನಂದ ಅವರು ಸ್ವತಃ ವಾಚ್ ಅನ್ನ ಹಂಚಿ ನನಗೆ ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ. ವಿವೇಕಾನಂದ ಅವರು ಮತದಾರರ ಪಟ್ಟಿಯನ್ನ ಪರಿಶೀಲಿಸಿ ಒಬ್ಬೊಬ್ಬರನ್ನು ಕರೆದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ವಾಚ್ ಕೊಟ್ಟಿದ್ದಾರೆ. ಹಾಗೆ ಜೆಡಿಎಸ್ನ ವರಿಷ್ಠರು ಕೂಡ ಇವರಿಗೆ ಭರವಸೆ ಕೊಟ್ಬಿಟ್ಟಿದ್ದಾರಂತೆ. ದೃಶ್ಯದಲ್ಲಿ ನೀವೇನು ಗಮನಿಸ್ತಿದ್ದೀರಿ, ಒಂದ್ ಕಡೆ ವಾಚ್ ಕೊಟ್ಟವರು, ಮತ್ತೊಂದು ಕಡೆಯಲ್ಲಿ ವಾಚ್ ಇಸ್ಕೊಂಡವರು. ಜೆಡಿಎಸ್ನ ಆಕಾಂಕ್ಷಿ ವಿವೇಕಾನಂದ ಅವರು ನನಗೆ ವರಿಷ್ಠರು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ, ಈ ಬಾರಿ ನನಗೆ ಟಿಕೆಟ್ ಕೊಡ್ತಾರಂತೆ ಅಂತ ಹೇಳಿ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ವಿವೇಕಾನಂದ ಹಾಗೆ ಮಾಜಿ MLC KT ಶ್ರೀಕಂಠೇಗೌಡ ಇಬ್ಬರೂ ಕೂಡ ಪ್ರಬಲ ಆಕಾಂಕ್ಷಿಗಳು. ಇನ್ನೂ ಅನೌನ್ಸ್ ಆಗಿಲ್ಲ ಅಧಿಕೃತವಾಗಿ ಪಕ್ಷ ಯಾರಿಗೆ ಅಂತ ಹೇಳಿಲ್ಲ ಕಣಕ್ಕಿಳಿಸೋದು. ಆದರೆ ವಿವೇಕಾನಂದ ಅವರು ತಾವೇ ಅಭ್ಯರ್ಥಿ ಅಂತ ಹೇಳಿ ರಾಜಾರೋಷವಾಗಿ ಕರೆದು ಶಿಕ್ಷಕರನ್ನ ವಾಚ್ ಆಗಿ ಗಿಫ್ಟ್ ಆಗಿ ಕೊಡ್ತಾ ಇರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಟೈಪ್ ಆಯ್ತಾ ಇದೆಯಾ? ಎಷ್ಟು ಜನ ಇದ್ದೀರಾ? ಮೊಬೈಲ್ ಚೆನ್ನಾಗಿದೆ. ಒಂದು ಟೈಪ್ ಆಯ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಇನ್ನ ಅಭ್ಯರ್ಥಿಯ ಘೋಷಣೆ ಆಗಿಲ್ಲ, ಆಲ್ರೆಡಿ ಆಮಿಷ ಒಡ್ಡೋದಕ್ಕೆ ಮುಂದಾಗಿದ್ದಾರೆ, ವಾಚ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಅದು ನಮ್ಮ ಕ್ಯಾಮ್ರಾ ಕಣ್ಣಲ್ಲೂ ಕೂಡ ಸೆರೆ ಸಿಕ್ಕಿದೆ. ದೃಶ್ಯಗಳ ಸಮೇತ ಇಡ್ತಾ ಇದ್ದೀವಿ ಜನರ ಮುಂದೆ. ಶ್ರುತಿ, ಈಗಾಗಲೇ ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಆಗಿಲ್ಲ. ಚುನಾವಣೆಗೆ ಸಿದ್ಧತೆಗಳಷ್ಟೇ ಆರಂಭ ಆಗಿರುವಂಥದ್ದು. ಈಗಾಗಲೇ JDS ಅಭ್ಯರ್ಥಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ವಿವೇಕಾನಂದ ಅವರು ಮಾಜಿ ಶಾಸಕ ಸಾರಾ ಮಹೇಶ್ ಅವರ ಕಚೇರಿಯಲ್ಲಿ ಈಗಾಗಲೇ ಶಿಕ್ಷಕರಿಗೆ ವಾಚ್ಗಳನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನಿಸುತ್ತೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಏನೋ ಆ ಒಂದು ಸ್ಥಳಕ್ಕೆ ಬಂದು ಅವರ ಕಚೇರಿಗೆ ಬಂದು ತಮ್ಮ ಮತದಾರರ ಲಿಸ್ಟನ್ನು ತೋರಿಸಿ ವಾಚನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಶಿಕ್ಷಕರು ಇದು ಯಾವ ರೀತಿಯಾದಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಈಗ ಸಾಕಷ್ಟು ಅಂದರೆ ಚರ್ಚೆಗಳು ಈಗಾಗಲೇ ಆರಂಭ ಆಗಿರುವಂಥದ್ದು. ಇಲ್ಲೂ ಕೂಡ ಚುನಾವಣೆಗೆ 5-6 ತಿಂಗಳ ಇರುವಾಗಲೇ ಈ ರೀತಿಯಾದಂತಹ ಮತದಾರರಿಗೆ ಆಮಿಷ ಹೊಡ್ತಾರ ಕಾರಣಕ್ಕಾಗಿ ಇಲ್ಲೂ ಆದರೆ ಚುನಾವಣೆ ಘೋಷಣಾ ನಂತರದಲ್ಲಿ ಶಿಕ್ಷಕರಿಗೆ ಯಾವ ರೀತಿಯಾದಂತಹ ಇವರು ಇಲ್ಲೂ ಆಮಿಷವನ್ನು ಒಡ್ಬೋದು ಅನ್ನೋದೇ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ವಿವೇಕಾನಂದ ಅವರು ಕೂಡ ಆದರೆ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ಅದಕ್ಕೆ ತಕರಾರು ಯಾರ್ದು ಕೂಡ ಇಲ್ಲ. ಆದರೆ ಈ ರೀತಿಯಾಗಿ ಒಂದು ವಾಚನ್ನು ಗಿಫ್ಟ್ ಕೊಡೋ ಮೂಲಕವಾಗಿ ಮತದಾರರಿಗೆ ಆಮಿಷ ಹೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿಯಾದಂತಹ ಚರ್ಚೆಗಳಿಗೆ ಕಾರಣ ಆಗುತ್ತೆ. ಸೊ ಈಗಾಗಲೇ ಖುದ್ದು ಶಾಸಕರ ಕಚೇರಿಯಲ್ಲೇ ಕೊಡ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗಳಂತೂ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಈ ಸ್ಪಷ್ಟನೆ ಕೇಳಿದಾಗಲೂ ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಅವರು ಕೊಟ್ಟಿಲ್ಲ. ಬದಲಾಗಿ ಸಿದ್ಧತೆಗಳನ್ನ ಆರಂಭಿಸಿದ್ದೇವೆ ಅನ್ನೋ ಮಾತುಗಳಷ್ಟೇ ಅವ್ರು ಹೇಳ್ತಾರೆ ಹೊರತು ವಾಚ್ಗಳ ಬಗ್ಗೆ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಭಾಳ ಪ್ರಮುಖವಾಗಿ ದುಬಾರಿ ಬೆಲೆ ಬಾಳುವಂತಹ ವಾಚಲ್ಲಿ ಅವರು ಈಗ ಮತದಾರರಿಗೆ ಗಿಫ್ಟ್ ಆಗಿ ಕೊಡ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಾಕಷ್ಟು ಸುದ್ದಿಗಳಿತ್ತು, ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಮಂಗಳವಾರ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ CLP ಮೀಟಿಂಗ್ ಆಗುತ್ತಂತೆ. ಮಧ್ಯಾಹ್ನ 3:30ಕ್ಕೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನ ಶಾಸಕರಿಗೆ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ.
ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ರಾಜ್ಯಸಭೆ ಚುನಾವಣೆ. ಮಧ್ಯಾಹ್ನ 3:30ಕ್ಕೆ ಹಿಲ್ಟನ್ ಹೋಟೆಲ್ ಅಲ್ಲಿ ಈ ಸಭೆ ನಡೆಯುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿದ್ದಾರೆ ಅಜಯ್ ಮಾಕೆ. ಇವರು ಮೂಲತಃ ದೆಹಲಿಯವರು. ಅವರಿಗೆ ಈ ಬಾರಿ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತಿಂದಾನೇ ಸ್ವಲ್ಪ ಚಟುವಟಿಕೆಗಳು ಬಿರುಸಾಗ್ತಾ ಇರೋದ್ರಿಂದ ಇವತ್ತು ಇಡೀ ದಿನ ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಟ್ರೇಸ್ ಔಟ್ ಮಾಡಬಹುದು. ಇನ್ಫ್ಯಾಕ್ಟ್ ಈ ಹಿಲ್ಟನ್ ಹೋಟೆಲ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೂ ಕೂಡ ಮಾಹಿತಿಯನ್ನ ಹೊತ್ತು ಬರ್ತಾರೆ. ನಾನು ಇನ್ಫ್ಯಾಕ್ಟ್ ಹಿಲ್ಟನ್ ಹೋಟೆಲ್ನ ಬಳಿಯಿಂದಲೇ ಅಲ್ಲಾಗ್ತಾ ಇರುವ ಚಟುವಟಿಕೆ ಬಗ್ಗೆ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀನಿ. ಇದು ಒಂದು ರೀತಿ ಸಹಜ ಶ್ರುತಿ, ಅಂದ್ರೆ ಒಂದು ಫಾರ್ಮಲ್ ಪ್ರೊಸೀಜರ್ ಕೂಡ. ಯಾವುದೇ ಚುನಾವಣೆಗೆ ಮುಂಚೆ ಒಂದು ಸಿಎಲ್ಪಿ ಮೀಟ್ ಮಾಡೋದು, ರಣತಂತ್ರದ ಬಗ್ಗೆ ಡಿಸ್ಕಸ್ ಮಾಡೋದು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಪ್ ಜಾರಿ ಕೂಡ ಆಗೋ ಪಾಸಿಬಿಲಿಟೀಸ್ ಇದೆ. ಎಲ್ಲ ಶಾಸಕರನ್ನ ಒಟ್ಟುಗೂಡಿಸಿ ನೋಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ನಮ್ಮ ಮೊದಲ ಅಜೆಂಡಾ. ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ಆಗೋದು ಬೇಡ, ಇತ್ಯಾದಿ ಒಂದಷ್ಟು ಸೂಚನೆಗಳು ಹೊರಬೀಳೋ ಸಾಧ್ಯತೆ. ಹಾಗೆ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಲೇಬೇಕಾದ ಅನಿವಾರ್ಯತೆ ಕೂಡ. ಯಾಕಂತಂದ್ರೆ ಈಗಿನ ಕೇಸ್ ಏನಾದ್ರೂ ಕ್ರಾಸ್ ವೋಟ್ ಆಗಿ 3ನೇ ಅಭ್ಯರ್ಥಿ ಸೋಲಾಗ್ಬಿಟ್ರೆ ಕಾಂಗ್ರೆಸ್ಗೆ ಒಂದ್ ರೀತಿಯ ಹಿನ್ನಡೆ, ಪಕ್ಷದಲ್ಲಿ ಅದು ಕಳಿಸೋ ಸಂದೇಶನೇ ಬೇರೆ ರೀತಿಯಲ್ಲಿರುತ್ತೆ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗೋ ಸಾಧ್ಯತೆ. ಹೀಗಾಗಿ ಶತಾಯ ಗತಾಯ ಎಲ್ಲಾ ಶಾಸಕರನ್ನ ಒಟ್ಟಾಗಿ ಇಟ್ಕೊಳ್ಳೋದು, ಹಾಗೆ 3 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದು ಕಾಂಗ್ರೆಸ್ ಪಕ್ಷದ ಮುಂದಿರುವ ಅತಿ ದೊಡ್ಡ ಸವಾಲು. ಹೀಗಾಗಿ ನಾಳಿನ ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ಅನ್ನೋ ಸಹಜ ಕುತೂಹಲ. ನಾನು ಆಗ್ಲೇ ಹೇಳ್ತಿದ್ದಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಇಂಚಿಂಚು ಮಾಹಿತಿ ನಿಮ್ಮ ಮುಂದಿಡೋ